ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರಸ್ತೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ರೆವಿನ್ಯೂ ಕಲೆಕ್ಟ್ ಆಗುವಂಥ ಕ್ಷೇತ್ರ ITBT ಕ್ಷೇತ್ರ ನಮ್ಮ ಮಹದೇವಪುರ ಕ್ಷೇತ್ರದ ವೈಟ್ಫೀಲ್ಡ್ ಬಳಿ ಇರುವಂಥ ಇಮ್ಮಡಳ್ಳಿ ಅಜ್ಗೊಂಡಹಳ್ಳಿ ರಸ್ತೆ ನೋಡ್ಬೋದು ಸ್ನೇಹಿತರೆ. ಈ ರಸ್ತೆಯಲ್ಲಿ ಎಷ್ಟು ಹೊಂಡಗಳಿದ್ದಾವೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಳೆಗಾಲದಲ್ಲಂತೂ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ. ರಸ್ತೆಗಳಲ್ಲಿ ಗುಂಡಿಗಳಿದೆಯಾ ಅಥವಾ ಗುಂಡಿಗಳಲ್ಲಿ ರಸ್ತೆ ಇದೆಯಾ ಅನ್ನೋ ಒಂದು ಕನ್ಫ್ಯೂಷನ್ ಕಾಡುತ್ತೆ. ಈ ಥರ ದೊಡ್ಡ ದೊಡ್ಡ ಗುಂಡಿಗಳಲ್ಲಿ ನಮ್ಮ ದಿನನಿತ್ಯ ಗಾಡಿಗಳು, ಕಾರುಗಳು, ಆಟೋಗಳು ಓಡಾಡಿ ಇರೋ ಬರೋ ಸ್ಪೇರ್ ಪಾರ್ಟ್ಸ್ ಎಲ್ಲ ಒದ್ರಿ ಹೋಗುತ್ತೆ. ಹೆಸರು ಗುಂಡಿನೇ ಆಗಿಬಿಟ್ಟಿದೆ ಈ ರಸ್ತೆಗಳೆಲ್ಲ. ಇದಷ್ಟೇ ಅಲ್ಲದೆ ರಸ್ತೆ ಬದಿಲಿ ಸಾಕಷ್ಟು ಕಸನ ತಂದು ಸುರಿತಿದ್ದಾರೆ. ರಾತ್ರೋರಾತ್ರಿ ಗಾಡಿಗಳಲ್ಲಿ ತಂದು ರಸ್ತೆ ಪಕ್ಕದಲ್ಲೇ ಕಸನ ಹಾಕ್ತಿದ್ದಾರೆ. ಅದ್ರ ಜೊತೆಗೆ ಡಸ್ಟು ಮೆಟೀರಿಯಲ್ಸ್ ತಂದು ಹಾಕಿದ್ದಾರೆ. ಈ ರಸ್ತೆನಲ್ಲಿ ಒಟ್ಟಿನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಈ ರಸ್ತೆಯಲ್ಲಿ ಓಡಾಡೋರು ಎಲ್ಲರೂ ITPL ಸುತ್ತಮುತ್ತ ಇರೋ ಕಂಪ್ನಿಗಳಲ್ಲಿ ITBTಲಿ ಕೆಲಸ ಮಾಡೋ ಅಂತಾರೆ. 100 ರೂಪಾಯಿ ಸಂಪಾದನೆ ಮಾಡಿದ್ರೆ 30 ರೂಪಾಯಿ ತೆರಿಗೆನ ಕಟ್ತಿದೆ. ಆದರೂ ನಮಗೆ ಸಿಗ್ತಿರೋಂಥ ರಸ್ತೆ ನೋಡಿ. ಆ ಕಡೆ ಈ ಕಡೆ ಮೋರಿ ಇದೆ, ಆದರೆ ಮೋರಿಗೆ ನೀರೇ ಹೋಗಲ್ಲ. ಆ ನೀರು ನಿಂತು ಏನಾಗಿದೆ, ಹಳ್ಳದಲ್ಲಿ 1 ಅಡಿ ಹಳ್ಳ ಇರೋದು 10 ಅಡಿ ಹಳ್ಳ ಆಗುತ್ತೆ. ನೀವು ಗಮನಿಸಿರ್ಬೋದು ಅವ್ರ ಬಲಗಡೆ ಎಷ್ಟೊಂದು ಕಸದ ರಾಶಿನೇ ಬಿದ್ದಿದೆ ಅಂತ. ನೋಡಿ ಯಾವ ಥರ ಇದೆ ಈ ಹಳ್ಳ, ಈ ಕೊಚ್ಚೆ, ಗುಂಡಿಗಳು. ದಿನ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ರಸ್ತೆನಲ್ಲಿ ಸಾಹಸ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಬಲಗಡೆ ನೋಡಿ ಯಾರೋ ಡಸ್ಟ್ಗಳನ್ನ ತೊಗೊಂಬಂದು ಲಾಟ್ ಹಾಕಿದ್ದಾರೆ ಇಲ್ಲಿ. ಅದು ಈ ನಡುವೆ ಸ್ವಲ್ಪ JCBಲಿ ಎತ್ತಿ ಇನ್ನೂ ಸೈಡ್ಗೆ ಹಾಕಿದ್ದಾರೆ. ಮೊದಲಾಗಿದ್ದರೆ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಡಸ್ಟ್ನ ತಂದು ಹಾಕಿದ್ರು. ಆ ಕಡೆ ಈ ಕಡೆ ಮೋರಿ ಮಾಡಿದ್ದಾರೆ. ಆ ಮೋರಿಗೆ ನೀರೇ ಹೋಗೋದಿಲ್ಲ. ನೀರು ಹೋಗದೇ ಇರೋ ಪರಿಣಾಮ ನೀರು ಅಲ್ಲೇ ನಿಂತು ರಸ್ತೆಗಳೆಲ್ಲ ಹಾಳಾಗೋಗಿದೆ. ಇದು ನೋಡಿ ಕೈತೋಟ ಜಾಗ ಇದು. ಇಲ್ಲಿ ಸುಮಾರು 100 ಅಪಾರ್ಟ್ಮೆಂಟ್ಗಳಿದ್ದಾವೆ. 100 ಅಪಾರ್ಟ್ಮೆಂಟಲ್ಲಿ ಸಾವಿರಾರು ಫ್ಲ್ಯಾಟ್ಗಳಿದ್ದಾವೆ. ಇಲ್ಲಿರೋರೆಲ್ಲರೂ ಸಹ ITBTಲಿ ಕೆಲಸ ಮಾಡೋರೆ. ಅವರು ಸಂಪಾದನೆ ಮಾಡೋದ್ರಲ್ಲಿ 30% ತೆರಿಗೆ ಕಟ್ಟಿದ್ರು ಈ ಕೆಸರು ಗುಂಡಿಲಿ ಓಡಾಡೋ ಅಂಥ ಕರ್ಮ ಇದು. ಇಷ್ಟೊಂದು ರೆವಿನ್ಯೂ ಬರುವಂಥ ಕ್ಷೇತ್ರ ಆಗಿದ್ರೂ ಸಹ ಈ ರಸ್ತೆ ಇಷ್ಟೊಂದು ಹದಗೆಟ್ಟೋಗಿದೆ. ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಶಾಸಕರು ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕು. ಇದು BBMP ಏರಿಯಾ, ಇದ್ಯಾವುದೋ ಹಳ್ಳಿ ರಸ್ತೆಗಳಲ್ಲ. BBMP ಏರಿಯಾ ಮಹದೇವಪುರ ಕ್ಷೇತ್ರ, ಅದರಲ್ಲೂ ವೈಟ್ಫೀಲ್ಡ್ಗೆ ಕೇವಲ 2-3 ಕಿಲೋಮೀಟರ್ದು ಹತ್ರದಲ್ಲಿರುವಂಥ ಕ್ಷೇತ್ರ. ನೋಡಿ ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಯಾರಾದರೂ ಸ್ವಲ್ಪ ಮಿಸ್ಸಾಗಿ ಸ್ಲಿಪ್ಪಾಗಿ ಸ್ಕಿಡ್ ಆದರೆ ಗಾಡಿನಲ್ಲಿ ಬಿದ್ದರೆ ಕೈ ಕಾಲೆಲ್ಲ ಮುರ್ಕೊತಾರೆ. ಯಾವ ರೀತಿ ಓಡಾಡಬೇಕು ಈ ರಸ್ತೆಯಲ್ಲಿ ನೋಡಿ. ಇಲ್ಲಿಂದ ಮುಂದಕ್ಕಂತೂ ಮೋರಿನೇ ಇಲ್ಲ ನೀರು ಹೋಗೋದಕ್ಕೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಕಷ್ಟ ಆಗುತ್ತೆ. ಈ 1 ಕಿಲೋಮೀಟ್ರ್ ಹೋಗೋದಕ್ಕೆ ಕನಿಷ್ಠ 10-15 ನಿಮಿಷ ಬೇಕು. ಕಾರಲ್ಲಿರೋರು ಪಾಪ ಹೆಂಗೋ ಕಾರಲ್ಲಿ ಹೋಗ್ಬಿಡ್ತಾರೆ, ಆದರೆ ಗಾಡಿಗಳಲ್ಲಿ ಹೋಗೋರು ಕಷ್ಟ ಯಾರು ಕೇಳೋದು. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಈ ರಸ್ತೆನಲ್ಲಿ ಯಾವ 1-1.5 ವರ್ಷದಿಂದಗಡೆ ಯಾರೋ ಪೈಪ್ಲೈನ್ ಮಾಡೋದಕ್ಕೆ ಅಗ್ದ್ಬಿಟ್ಟು 2 ಅಡಿ ಅಗ್ದ್ಬಿಟ್ಟು ಹೋದ್ರು, ಮುಚ್ಚಲೇ ಇಲ್ಲ. ಅದು 2 ಅಡಿ ಇಡೀ ರಸ್ತೆನೇ ಹಾಳಾಗೋಯ್ತು. ನೋಡಿ ಯಾರೋ ಈ ಹಳ್ಳಗಳಿಗೆ ದೊಡ್ಡ ಹಳ್ಳ ಇತ್ತು. ಇವತ್ತು ನೋಡಿ ಇಲ್ಲಿ ಯಾರೋ ಪಾಪ ಸಮಾಜ ಸೇವಕರು ಯಾವುದೋ ಬಿಲ್ಡಿಂಗ್ ವೇಸ್ಟ್ ಮೆಟೀರಿಯಲ್ ತೊಗೊಂಬಂದು ಆ ಹಳ್ಳನಾಗೆ ಹಾಕ್ತಿದ್ದಾರೆ. ಅಟ್ಲೀಸ್ಟ್ ಹಂಗಾದ್ರೂ ಸ್ವಲ್ಪ ದೊಡ್ಡ ಹಳ್ಳ ಮುಚ್ಚಿದ್ರೆ ಆರಾಮಾಗಿ ಓಡಾಡ್ಬೋದು ಅಂತ. ಇಲ್ಲ ಅಂದರೆ ಏನಾಗುತ್ತೆ, ಆ ಹಳ್ಳದಲ್ಲಿ ಗಾಡಿಗಳು ಇಳಿಸ್ದಾಗೆಲ್ಲ ಶಾಕ್ ಅಬ್ಸರ್ವ್ಸ್ ಹೋಗುತ್ತೆ, ಸ್ಪೇರ್ ಪಾರ್ಟ್ಸ್ ಹೋಗುತ್ತೆ, ಎಲ್ಲ ಹಾಳಾಗೋಗ್ಬಿಡುತ್ತೆ. ನಮ್ಮ ಗಾಡಿ ಹಾಳಾಗೋಗೋದಲ್ಲದ್ರೆ ನಮ್ಮ ಬಾಡಿನೂ ಹಾಳಾಗೋಗುತ್ತೆ. ನಾವು ಯಾವ ಥರ ಈ ಥರ ರಸ್ತೆನಲ್ಲಿ ಹೋಗೋದು? ದಿನ ಕೆಲ್ಸಕ್ಕೆ ಹೋಗೋರು, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಹೊರಗಡೆ ಓಡಾಡೋರು ಈ ಥರ ರಸ್ತೆನಲ್ಲಿ ಓಡಾಡೋದಕ್ಕೆ ಸಾಧ್ಯನಾ? ಯಾಕೆ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಇದು ಇಮ್ಮಡಿಹಳ್ಳಿ ಅಜ್ಗೊಂಡಹಳ್ಳಿ ರಸ್ತೆ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗಾಗಲಿ ರಾಜಕಾರಣಿಗಳಿಗಾಗಲಿ ತಲುಪಬೇಕು. ಈ ರಸ್ತೆ ಆದಷ್ಟು ಬೇಗ ಸರಿ ಹೋಗಬೇಕು. ಸೊ ದಯವಿಟ್ಟು ಸ್ನೇಹಿತರೆ, ನಿಮ್ಮ ಊರುಗಳಲ್ಲೂ ನಿಮ್ಮ ರಸ್ತೆಗಳಲ್ಲೂ ಇದೇ ಥರ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು, ಈಗ ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡದಾಗಿ ಬೆಳೆದಿದೆ, ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರಿಗೆ ತಲುಪೋವರೆಗೂ ಎಲ್ಲರೂ ಶೇರ್ ಮಾಡಿದ್ರೆ ಏನಾದರೂ ಮುಂದಕ್ಕೆ ಪ್ರೋಗ್ರೆಸ್ ಆಗುತ್ತೆ. ಇಲ್ಲ ಅಂದರೆ ಇದೇ ಥರ ನಾವು ಓಡಾಡ್ಕೊಂಡಿರಬೇಕು.